ಈಗ ಬಿಗ್ ಬಾಸ್ ಸೀಸನ್ 11 ಈ ಸೀಸನ್ ಹಿಂಗ್ ಮುಗ್ದೋಗುತ್ತೆ, ಇನ್ನೇನ್ ಕಿಚ್ಚ ಸುದೀಪ್ ಅವ್ರು ಮಾಡಲ್ಲ ಅಂತಾರೆ. ನಿಮ್ಗೆ ಬೇಜಾರಾಗುತ್ತಾ? ಬೇಜಾರಾಗದಲ್ಲೇ ಇರುತ್ತೆ ಮೇಡಮ್. ಬೇಜಾರಾಗುತ್ತೆ, ಯಾಕಂದ್ರೆ ಇಷ್ಟು ವರ್ಷ ನೋಡ್ಕೊಂಡ್ ಬಂದಿದೀವಿ. ಇವಾಗ ಅವ್ರು ಇಲ್ಲ ಅಂದ್ರೆ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀಸನ್ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಬಿಗ್ ಬಾಸ್ ಇದೀನಿ ಕಿಚ್ಚ ಸುದೀಪ್ ಅವ್ರ ಜ್ಞಾಪನ ಬರ್ತಾರೆ. ತುಂಬಾ ಫೀಲ್ ಆಗುತ್ತೆ ಅವ್ರು ಇಲ್ಲ ಅಂತ. ಮೇಡಮ್ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ ಮೇಡಮ್, ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ ಕನ್ನಡದಲ್ಲಿ ಮೇಡಮ್. ಬಟ್ ನಿಮ್ ಪ್ರಕಾರ ಯಾರು ಗೆಲ್ಬಹುದು ಮೇಡಮ್ ಬಿಗ್ ಬಾಸ್ ಸೀಸನ್ 11? ನನ್ ಪ್ರಕಾರ ಹನುಮಂತು ಇಲ್ಲಾಂದ್ರೆ ರಜತ್, ಯಾರಾದ್ರೂ ಒಬ್ರು. ಹಂಗಾರೆ ಟಾಪ್ 5 ಕಂಟೆಸ್ಟೆಂಟ್ ಯಾರು ಹೇಳಿದ್ರೆ ನಿಮ್ ಅನಿಸಿಕೆಯಲ್ಲಿ ಯಾರು ಹೇಳ್ತೀರಾ ಮೇಡಮ್? ಅದೇ ಹನುಮಂತು, ರಜತ್, ಆಮೇಲೆ ಚೈತ್ರ, ಆಮೇಲೆ ಭವ್ಯ ಅವರೇ, ತ್ರಿವಿಕ್ರಮ್ ಅವರೇ, ಭವ್ಯ ಮತ್ತೆ ಧನರಾಜ್. ಮೇಡಮ್ ಈಗ ಧನರಾಜ್ ಮತ್ತೆ ಹನುಮಂತ ಜೊತೆ ಯಾವ್ದು ಸ್ನೇಹಿತರಾಗಿರ್ತಾರಲ್ಲ ಅವರಿಬ್ರು, ಅವ್ರು ನಿಮ್ಗೆ ಫೇಕ್ ಆಗಿ ಕಾಣ್ತಾರ ರಿಯಲ್ ಆಗಿ ಕಾಣ್ತಾರ? ಇಲ್ಲ, ಅವ್ರದ್ದು ರಿಯಲ್ ಫ್ರೆಂಡ್ಶಿಪ್ ಆಕ್ಚುಲಿ. ಹೌದು ಹೌದು, ಅವ್ರು ಕೇರ್, ಒಬ್ರಿಗೊಬ್ರು ಕೇರ್ ಮಾಡೋದಾಗ್ಲಿ, ಅವ್ರದ್ದು ಫ್ರೆಂಡ್ಶಿಪ್ ಯಾವ ತರ ಅವರು ನಡ್ಕೋತಿದ್ದಾರೆ ಅದೆಲ್ಲ ತುಂಬಾ ಪಾಸಿಟಿವ್ ಅನ್ಸುತ್ತೆ. ಮೇಡಮ್ ನಿಮ್ಗೆ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಅಲ್ಲ, ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಯಾವ ಸೀಸನ್ ಇಷ್ಟ ಮೇಡಮ್ ನಿಮ್ಗೆ? ಈ ಸೀಸನ್ ಮರೆಯಕ್ಕೆ ಆಯ್ತಾ ಇಲ್ಲ, ಒಳ್ಳೆ ಎಂಟರ್ಟೈನ್ ಆಗಿತ್ತು, ಚೆನ್ನಾಗಿತ್ತು ಅಂದ್ರೆ ಯಾವ ಸೀಸನ್ ಮೇಡಮ್? ಪ್ರಥಮ್ ಅವ್ರು ಇದ್ದಾರಲ್ಲ, ಅದು ತುಂಬಾನೇ ಚೆನ್ನಾಗಿತ್ತು. ಪ್ರಥಮ್ ಇರೋ ಅಂದ್ರೆ ಆ ಸೀಸನ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ಹೌದು ಹೌದು. ನೆಕ್ಸ್ಟ್ ಅಂದ್ರೆ ಇದೆ ಇವಾಗ ಚೆನ್ನಾಗಿರೋದು. ಸೀಸನ್ 10 ಡ್ರೋನ್ ಪ್ರತಾಪ್ ಇದ್ರು, ಸಂಗೀತ ಇದ್ರು, ವಿನಯರ್ ಇದ್ರು, ಆ ಸೀಸನ್ ಇಷ್ಟ ಆಗಿಲ್ಲ? ಆ ಟೈಮ್ ಅಲ್ಲಿ ನಾನು ನೋಡಿಲ್ಲ ಆಕ್ಚುಲಿ. ನಾನು ನೋಡಿರೋ ಪ್ರಕಾರ ಪ್ರಥಮ್ ಅವ್ರು ಇದ್ರಲ್ಲ, ಅದಾದ್ಮೇಲೆ ಇದೆ ನಾನು ಬಿಟ್ರೆ ಭವ್ಯ. ನೀವು ನೋಡ್ತೀರಾ? ನೋಡಲ್ಲ. ಯಾರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ? ಖುಷಿ ಪಡಿಸ್ತಾರೆ, ನಗು ಪಡಿಸ್ತಾರೆ, ನಿಮ್ಮನ್ನ ಸಮೃದ್ಧಿಯಾಗಿ ನಗಿಸ್ತಾರೆ, ಅವ್ರು ಚೆನ್ನಾಗಿ ಆಟ ಆಡ್ತಾರೆ ಅಂತಾರೆ. ಯಾರು ನಗಿಸೋರು ಯಾರು ಇಲ್ಲ. ಧನರಾಜ್. ನಿಮ್ ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ ಸೀಸನ್ 11? ವಿಕ್ರಮ್ ಗೆಲ್ಬೇಕು ಅನ್ಕೊಂತೀರಿ. ತ್ರಿವಿಕ್ರಮ್. ಹೌದು. ಅವನ್ ಬಿಟ್ರೆ ಇನ್ಯಾರಪ್ಪ? ಇನ್ಯಾರು ಇಲ್ವಾ? ಧನರಾಜ್ ಅವನೇ, ಹನುಮಂತ ಅವರೇ, ತ್ರಿವಿಕ್ರಮ್ ಅವನೇ, ರಜತ್ ಅವನೇ, ಭವ್ಯ, ಮಂಜಣ್ಣ, ಮೋಕ್ಷಿತಾ, ಯಾರು ಗೆಲ್ಬೇಕಕ್ಕ? ಯಾರು ಗೆಲ್ಲೋದು? ಧನರಾಜ್ ಗೆಲ್ಬಹುದು, ವಿಕ್ರಮ್ ಇಂದ್ರ ಮಂಜಣ್ಣ. ಅಷ್ಟೊಂದಲ್ಲಿ ಯಾರು ಗೆಲ್ಬೇಕು? 3 ಜನದಲ್ಲಿ ಅಲ್ಲಿ ಗೆಲ್ಲೋದೇ ಒಬ್ರು ತಾನೆ, ಅಷ್ಟೇ 3 ಜನನೇ ಗೆಲ್ಸಕ್ ಆಗಲ್ಲ. 3 ಜನದಲ್ಲಿ ಯಾರು ಗೆಲ್ಬೇಕು ನಿಮ್ ಪ್ರಕಾರ? ನನ್ ಪ್ರಕಾರ ವಿಕ್ರಮೇ ಗೆಲ್ಬೇಕು ಅಂತ. ತ್ರಿವಿಕ್ರಮೇ ಗೆಲ್ಬೇಕು? ಹೌದು, ಅವರೇ ಗೆಲ್ಬೇಕು. ಹೆಣ್ಮಕ್ಳು ಯಾರು ಗೆಲ್ಲೋದ್ ಬೇಡವಾ? ಗೆಲ್ಬೇಕು, ಅವರು ಗೆಲ್ಲಿ, ಯಾರು ಬೇಡ ಅಂತ ಏನ್ ಹೇಳಿಲ್ಲ. ಹೆಣ್ಮಕ್ಳು ಇಂಪ್ರೂ ಇದಾರೆ, ಅವರು ಇದಾರಲ್ಲ, ಅವ್ರು ಯಾರಾದ್ರೂ ಹೆಣ್ಮಕ್ಳು ಗೆಲ್ಬೇಕು ಅಂದ್ರೆ ಯಾರ ಹೆಸರು ಹೇಳ್ತೀರಾ? ಭವ್ಯ ಹೆಸರು ತಾಂತೀರಾ? ಚೈತ್ರ ಕುಂದಾಪುರ ಹೆಸರು ತಾಂತೀರಾ? ಇಲ್ಲಾಂದ್ರೆ ಮೋಕ್ಷಿತ ಬರಲ್ಲ, ಭವ್ಯ ಹೇಳ್ತೀನಿ. ಭವ್ಯ ಇಷ್ಟ ನಿಮ್ಗೆ? ಅವರೇ ಗೆಲ್ಬೇಕು. ಹೌದು. ಬಿಗ್ ಬಾಸ್ ಅಲ್ಲಿ ಇಷ್ಟನಾ? ಯಾರು ಇಷ್ಟ ನಿಮ್ಗೆ? ಹನುಮಂತ್ ಇಷ್ಟ. ಅವ್ರು ಬಿಟ್ಟು ಯಾರು ಇಷ್ಟನಾ? ಅವ್ರು ಬಿಟ್ರೆ ಇವ್ನು ರಜತ್ ಇಷ್ಟ. ರಜತ್ ಇಷ್ಟನಾ? ರಜತ್ ಕಾಮಿಡಿ ಆಗಿದ್ರೆ ಚೆನ್ನಾ, ಸ್ವಲ್ಪ ಮಾಸ್ ಆಗಿದ್ರೆ ಚೆನ್ನಾ ನಿಮ್ ಪ್ರಕಾರ? ಅವನು ಸ್ವಲ್ಪ ಮಾಸ್ ಆಗಿದ್ರೆ ಚೆನ್ನಾಗಿ ಅನ್ಸುತ್ತೆ. ಮಾಸ್ ಆಗಿದ್ರೆ ಚೆನ್ನಾಗಿರ್ತದ. ಬಿಗ್ ಬಾಸ್ ಅಲ್ಲಿ ಫೇಕ್ ಯಾರು ನಿಮ್ ಪ್ರಕಾರ? ಬೇಕು ಅಷ್ಟು ಗೊತ್ತಿಲ್ಲ. ಚೈತ್ರ. ನಿಮ್ಗೆ ಯಾರು ಇಷ್ಟ ಮೇಡಮ್ ನಿಮ್ ಪ್ರಕಾರ? ಹನುಮಂತ್. ಏನ್ ಇಷ್ಟ ಮೇಡಮ್? ತುಂಬಾ ಸಿಂಪಲ್, ಅದಕ್ಕೆ ಸಿಂಪಲ್. ಅವ್ನ್ ಬಿಟ್ರೆ ಯಾರು ಇಷ್ಟ ಮೇಡಮ್? ಹನುಮಂತ ಬಿಟ್ರೆ ನೆಕ್ಸ್ಟ್ ರಜತ್ ತುಂಬಾ ಎಂಟರ್ಟೈನ್ ಮಾಡ್ತಾನೆ. ಮೇಡಮ್ ರಜತ್ ಕಾಮಿಡಿ ಆಗಿದ್ರೆ ಚಂದನ, ಮಾಸ್ ಆಗಿದ್ರೆ ಚಂದನ? ಆಕ್ಚುಲಿ ಕಾಮಿಡಿ ಆಗಿದ್ರೆ ಚಂದ, ಮಾಸ್ ಆಗಿದ್ರೆ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ ಅವ್ನು. ಚೆನ್ನಾಗಿರಲ್ಲ ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಬಂದ್ಬಿಟ್ರೆ. ಅವ್ರು ಬಿಟ್ರೆ ಯಾರು ಇಷ್ಟ ಮೇಡಮ್? ಅವರೇ ಅಷ್ಟೇ ಇಷ್ಟ ನನ್ಗೆ. ಮೇಡಮ್ ಹೆಣ್ಮಕ್ಳಲ್ಲಿ ಐಶ್ವರ್ಯ ಇಷ್ಟ ಆಗ್ತಿದ್ಲು, ಬಟ್ ಇವಾಗಿಲ್ಲ ಅಲ್ಲ. ಹೌದು, ಅದೇ. ಚೈತ್ರ ಇಷ್ಟ ಮೇಡಮ್. ಈಗ ಬಿಗ್ ಬಾಸ್ ಅಲ್ಲಿ ನಿಮ್ ಪ್ರಕಾರ ಫೇಕ್ ಯಾರು ಮೇಡಮ್? ಗೌತಮಿ ಅನ್ಸುತ್ತೆ. ಗಂಡ್ಮಕ್ಳಲ್ಲಿ ಮಂಜು. ಮೇಡಮ್ ಈಗ ಮಂಜುಯಿಂದ ಮನೇಲಿ ಬದಲಾಗ್ತಾ ಇಲ್ಲ ಮೇಡಮ್? ಅಂದ್ರೆ ಅನಿಸ್ತಾ ಇಲ್ಲ ಅಷ್ಟೊಂದು. ಮೇಡಮ್ ಈಗ ಮಂಜು ಮೊದ್ಲಂತರ ಅವರು ಇಲ್ವಾ ಮೇಡಮ್? ಅದು ಅಷ್ಟೊಂದು